ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಇನ್ಫೋ ಕನ್ನಡ. ಯಾರೆಲ್ಲ SSLCನ ಕಂಪ್ಲೀಟ್ ಮಾಡಿ ಡಿಪ್ಲೊಮಾ ಕೋರ್ಸನ್ನು ಮಾಡಬೇಕು ಅಂದ್ಕೊಂಡಿದ್ದಾರಲ್ಲ ಆ ಒಂದು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. GTTC ಕಡೆಯಿಂದ ಡಿಪ್ಲೊಮಾ ಕೋರ್ಸ್ಗಾಗಿ ಅಡ್ಮಿಷನನ್ನು ಓಪನ್ ಮಾಡಲಾಗಿದೆ. 2026 ಹಾಗೂ 27ನೇ ಸಾಲಿನ GTTC ಡಿಪ್ಲೊಮಾ ಅಡ್ಮಿಷನ್ ಇವಾಗ ಓಪನ್ ಆಗಿದೆ. ಸೊ ಯಾರೆಲ್ಲ SSLCನ ಪಾಸ್ ಆಗಿದ್ದಾರಲ್ಲ ಆ ಒಂದು ವಿದ್ಯಾರ್ಥಿಗಳು ನೀವು ಈ ಒಂದು GTTC ಡಿಪ್ಲೊಮಾ ಅಡ್ಮಿಷನ್ಗಾಗಿ ನೀವು ಅಪ್ಲೈಯನ್ನು ಮಾಡಬಹುದು. ಸೊ ಕಂಪ್ಲೀಟ್ ನೋಟಿಫಿಕೇಷನನ್ನು ಇಲ್ಲಿ GTTC ಅಫಿಷಿಯಲ್ ವೆಬ್ಸೈಟಲ್ಲಿ ನಿಮಗೆ ರಿಲೀಸ್ ಮಾಡಲಾಗಿದೆ. ಸೊ ನಾವು ಈ ಒಂದು ವಿಡಿಯೋಲಿ GTTC ಡಿಪ್ಲೊಮಾ ಅಡ್ಮಿಷನ್ಗಾಗಿ ಏನೆಲ್ಲ ಎಲಿಜಿಬಿಲಿಟಿ ಕ್ರೈಟೇರಿಯಾ ಇರಬೇಕಾಗತ್ತೆ, ಅಪ್ಲೈ ಮಾಡುವುದಕ್ಕೆ ಡೇಟ್ ಯಾವಾಗ ಶುರುವಾಗುತ್ತೆ ಮತ್ತು ಲಾಸ್ಟ್ ಡೇಟ್ ಯಾವಾಗ ಇದೆ ಅಂತ ಎಲ್ಲ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋಲಿ ಡಿಸ್ಕಸ್ ಮಾಡೋಣ. ಓಕೆ, ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗತ್ತೆ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ಈ ಒಂದು GTTC ಅಡ್ಮಿಷನ್ಗಾಗಿ ಅಪ್ಲೈ ಮಾಡುವುದಕ್ಕೆ ನೀವು ಬ್ರೌಸರಲ್ಲಿ GTTC ಅಡ್ಮಿಷನ್ 2026 ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಮೊದಲನೇದಾಗಿ ಗೌರ್ನಮೆಂಟ್ ಟೂಲ್ ರೂಮ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಅಂತ ಅಫಿಷಿಯಲ್ ವೆಬ್ಸೈಟ್ ಬಂದು ಶೋ ಆಗುತ್ತೆ. ಸೊ ಈ ಒಂದು ವೆಬ್ಸೈಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ನಿಮಗೆ ಅಪ್ಲೈ ಲಿಂಕ್ ಮತ್ತು ಎಲ್ಲ ಒಂದು ಡೀಟೇಲ್ಸನ್ನು ನಮ್ಮ ಒಂದು ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಿದ್ದೀವಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಆ ಒಂದು ಲಿಂಕನ್ನು ಯೂಸ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಓಕೆ, ಓಪನ್ ಆದ ನಂತರ ನಿಮಗೆ ಇಲ್ಲಿ ಓಪನ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಫಾರ್ ಅಡ್ಮಿಷನ್ 2026 ಆ್ಯಂಡ್ 27 ಅಂತ ಇಲ್ಲಿ ಲಿಂಕ್ ಶೋ ಆಗಿರುತ್ತೆ. ಈ ಒಂದು ಲಿಂಕ್ ಮೂಲಕ ನೀವು ಅಪ್ಲೈಯನ್ನು ಮಾಡ್ಬೋದು. ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಾವು ಅಪ್ಲಿಕೇಶನ್ ಡೇಟ್ಸ್ ಎಲ್ಲ ಯಾವಾಗಿರುತ್ತೆ, ಕೊನೆಯ ದಿನಾಂಕ ಯಾವಾಗಿರುತ್ತೆ ಅಂತ ನೋಡೋಣ. ಓಕೆ, ಸಿಂಪ್ಲಿ ಇಲ್ಲಿ ಕೆಳಗಡೆ ಅಡ್ಮಿಷನ್ ನೋಟಿಫಿಕೇಷನ್ಸ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ಲಿಂಕನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ GTTC ಅಡ್ಮಿಷನ್ ನೋಟಿಫಿಕೇಷನ್ ಓಪನ್ ಆಗುತ್ತೆ. ಓಕೆ, ಇಲ್ಲಿ ಮೊದಲನೇದಾಗಿ ಅಪ್ಲೈ ಮಾಡೋದಕ್ಕೆ ಪ್ರಾರಂಭದ ದಿನಾಂಕವನ್ನು ನೋಡುವುದಾದರೆ 24/4/2026 ಅಪ್ಲೈ ಮಾಡುವುದಕ್ಕೆ ಡೇಟ್ ಬಂದು ಶುರುವಾಗುತ್ತೆ. ಅಂದರೆ ಏಪ್ರಿಲ್ 24 ನೀವು ಅಪ್ಲೈಯನ್ನು ಮಾಡಬಹುದು. ಈಗಾಗಲೇ ಅಪ್ಲಿಕೇಶನ್ ಪ್ರೋಸೆಸ್ ಬಂದು ಶುರುವಾಗಿದೆ. ಅದಾದ ನಂತರ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದು 10/5/2026 ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಮೇ 10ರವರೆಗೆ ನಿಮಗೆ ಅಪ್ಲೈ ಮಾಡೋದಕ್ಕೆ ಟೈಮ್ ಕೊಟ್ಟಿರ್ತಾರೆ. ಅದಾದ ನಂತರ 14/5/2026 ಮಾಕ್ ಅಲಾಟ್ಮೆಂಟನ್ನು ಬಿಡುಗಡೆ ಮಾಡಲಾಗುತ್ತೆ. ಅದಾದ ನಂತರ ಫಸ್ಟ್ ಸೀಟ್ ಅಲಾಟ್ಮೆಂಟ್ ಬಂದು 15/5/2026 20/5/2026 ಫಸ್ಟ್ ಸೀಟ್ ಅಲಾಟ್ಮೆಂಟನ್ನು ಬಿಡುಗಡೆ ಮಾಡಲಾಗುತ್ತೆ. ಅದಾದ ನಂತರ 23/5/2026 ಎರಡನೇ ಸುತ್ತಿನ ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ಇರುತ್ತೆ. ಅಂದರೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ನಿಮಗೆ ಟೈಮ್ ಇರುತ್ತೆ. ಅಂದರೆ 23/5/2026 ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ನಿಮಗೆ ಟೈಮ್ ಇರುತ್ತೆ. ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಂದು 13/5/2026 24/5/2026 ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಓಕೆ, ಇವೆಲ್ಲ ಮೇನ್ ಇಂಪಾರ್ಟೆಂಟ್ ಡೇಟ್ಸ್ ಆಗಿರುತ್ತೆ. ಈ ಒಂದು ನೋಟಿಫಿಕೇಷನ್ ನಮ್ಮ ವೆಬ್ಸೈಟಲ್ಲಿ ಇರುತ್ತೆ. ಓಕೆ, ಅದಾದ ನಂತರ ಮತ್ತೆ ನೀವು ಹೋಮ್ ಪೇಜ್ಗೆ ಬಂದರೆ ನಿಮಗೆ ಇಲ್ಲಿ ಕೆಳಗಡೆ ಸೀಟ್ ಮೆಟ್ರಿಕ್ಸ್ ಅಂತ ಇದೆಯಲ್ಲ, ಸೊ ಕಂಪ್ಲೀಟಾಗಿ ನಿಮಗೆ ಎಷ್ಟು ಸೀಟ್ಸ್ ಅವೈಲೇಬಲ್ ಇದೆ ಅಂತ ಇಲ್ಲಿ ಶೋ ಆಗುತ್ತೆ. ಈ ಒಂದು PDF ಅಲ್ಲಿ ನಿಮಗೆ ಟೋಟಲ್ ಎಷ್ಟು ರಿಸರ್ವೇಷನ್ ಸೀಟ್ಸ್ ಅವೈಲೇಬಲ್ ಇದೆ ಅಂತ ಈ ಒಂದು PDF ಅಲ್ಲಿ ಕೊಟ್ಟಿರ್ತಾರೆ. ಸೊ ಈ ಒಂದು PDF ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ರಿಸರ್ವೇಷನ್ ಸೀಟ್ಸನ್ನು ನೀವು ಚೆಕ್ ಮಾಡ್ಬೋದು. ಅದಾದ ನಂತರ ಕೋರ್ಸ್ ಕೋಡ್ ಅಂತ ಇದೆಯಲ್ಲ, ಡಿಪ್ಲೊಮಾ ಕೋರ್ಸ್ ಕೋಡ್ಗಳನ್ನು ಇಲ್ಲಿ ನೀಡಿರ್ತಾರೆ. ಇದು ನಿಮಗೆ ಆಪ್ಷನ್ ಎಂಟ್ರಿ ಮಾಡುವಾಗ ಹೆಲ್ಪ್ ಆಗುತ್ತೆ. ಈ ಒಂದು PDF ಅನ್ನು ಕೂಡ ನೀವು ಸೇವ್ ಮಾಡ್ಕೊಳ್ಳಿ. ಅದಾದ ನಂತರ ಪ್ರಿನ್ಸಿಪಲ್ಸ್ ಕಾಂಟ್ಯಾಕ್ಟ್ ನಂಬರ್ಸ್ ಸೆಂಟರ್ ವೈಸ್ ಅಂತ ಇದೆಯಲ್ಲ, ಸೆಂಟರ್ ವೈಸ್ ನಿಮಗೆ ಪ್ರಿನ್ಸಿಪಲ್ಸ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತಾರೆ. ನೀವು ಪ್ರಿನ್ಸಿಪಲ್ಸ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅದಾದ ನಂತರ ಸೆಂಟರ್ ವೈಸ್ ಕೋರ್ಸ್ ಆ್ಯಂಡ್ ಫೀಸ್ ಸ್ಟ್ರಕ್ಚರ್ ಅಂತ ಇದೆಯಲ್ಲ, ನೀವು ಸೆಲೆಕ್ಟ್ ಮಾಡ್ತಾ ಇರುವಂಥ ಕೋರ್ಸ್ಗೆ ಎಷ್ಟೆಲ್ಲ ಫೀ ಇರುತ್ತೆ, ಯಾವ ರೀತಿ ಫೀಯನ್ನು ನೀವು ಪೇ ಮಾಡಬೇಕಾಗತ್ತೆ, ಯಾವೆಲ್ಲ ಸೆಮಿಸ್ಟರ್ಸ್ಗೆ ಎಷ್ಟು ಫೀಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಕಂಪ್ಲೀಟಾಗಿ ನೋಟಿಫಿಕೇಷನ್ ಕೊಟ್ಟಿರ್ತಾರೆ. ಈ ಒಂದು ಫೀ ಸ್ಟ್ರಕ್ಚರ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ಅದಾದ ನಂತರ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ ವೆರಿಫಿಕೇಷನ್ ಅಂತ ಇದೆಯಲ್ಲ, ವೆರಿಫಿಕೇಷನ್ಗಾಗಿ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಅಂತ ಇಲ್ಲಿ ಕೊಟ್ಟಿರ್ತಾರೆ. ಈ ಒಂದು ಆಪ್ಷನನ್ನು ಯೂಸ್ ಮಾಡಿಕೊಂಡು ನೀವು ವೆರಿಫಿಕೇಷನ್ಗೋಸ್ಕರ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನೋಡ್ಕೊಳ್ಳಿ. ಅದಾದ ನಂತರ ನಿಮಗೆ ಶಾರ್ಟ್ ನೋಟಿಫಿಕೇಷನ್ PDF ಅನ್ನು ಕೊಟ್ಟಿರ್ತಾರೆ. ಈ ಒಂದು ಶಾರ್ಟ್ ನೋಟಿಫಿಕೇಷನ್ PDF ಅನ್ನು ನಮ್ಮ ಟೆಲಿಗ್ರಾಮಲ್ಲಿ ಹಾಕಿದ್ದೀವಿ. ಈ ಒಂದು ಶಾರ್ಟ್ ನೋಟಿಫಿಕೇಷನ್ PDF ಅಲ್ಲಿ ನಿಮಗೆ ಎಲ್ಲ ಒಂದು ಡೀಟೇಲ್ಸ್ ಸಿಕ್ಬಿಡುತ್ತೆ. ಯಾವೆಲ್ಲ ಪ್ರೋಗ್ರಾಮ್ಸನ್ನು ಅಫೋರ್ಡ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ. ಸೊ ಫುಲ್ ಡೀಟೇಲ್ಸನ್ನು ಚೆಕ್ ಮಾಡಿಕೊಂಡು ನೀವು ಅಪ್ಲೈಯನ್ನು ಮಾಡ್ಕೊಳ್ಳಿ. ಓಕೆ, ಅಪ್ಲೈ ಮಾಡೋದಕ್ಕೆ ನೀವು ಸಿಂಪ್ಲಿ ಆಗಲೇ ಹೇಳಿರುವಾಗ ಕ್ಲಿಕ್ ಹಿಯರ್ ಟು ಅಪ್ಲೈ ಫಾರ್ ಅಡ್ಮಿಷನ್ ಅಂತ ಇದೆಯಲ್ಲ, ಈ ಒಂದು ಲಿಂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಡೈರೆಕ್ಟಾಗಿ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿಂದ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮನ್ನು ನೀವು ಫಿಲ್ ಮಾಡಿ ನಿಮ್ಮ ಒಂದು ಅಪ್ಲಿಕೇಶನನ್ನು ಕಂಪ್ಲೀಟ್ ಮಾಡಬಹುದು.
ಸೊ ಡೈರೆಕ್ಟಾಗಿ ಲಿಂಕ್ ಓಪನ್ ಆಗುತ್ತೆ, ಯಾವುದೇ ತೊಂದರೆ ಇಲ್ಲದೆ ನೀವು ಅಪ್ಲೈನ ಮಾಡ್ಬೋದು. ಓಕೆ, ಐ ಹೋಪ್ GTTC ಅಡ್ಮಿಷನ್ 2026 ಪ್ರೊಸೆಸ್ ಬಗ್ಗೆ ಎಲ್ಲ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ ಹಾಕಿ. ಓಕೆ, ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋಲ್ಲಿ.